ಊಟಕ್ಕೆ ತಕ್ಕಂತೆ ಚೆನ್ನಾಗಿದೆ, ಎಲ್ಲಾನು ಕೂಡ ಟೇಸ್ಟ್ ಆಗಿದೆ. ನಮ್ಮ ಊಟ ನಿಮ್ಮ ಮನೆತನದ ನೆನಪು, ಅಜ್ಜಿಯ ಕೈ ರುಚಿ ಇಂದಿನ ಪೀಳಿಗೆಗೆ ಮತ್ತೆ ಪರಿಚಯ. 2018ರಿಂದ ಪ್ರಾರಂಭವಾದ ನಮ್ಮ ಪ್ರಯಾಣ ಇದು ಕೇವಲ ಒಂದು ಹೋಟೆಲ್ ಅಲ್ಲ, ಒಂದು ಸಾಂಪ್ರದಾಯಿಕ ಅನುಭವ. 100% ಮರದ ಇಂಧನದಲ್ಲಿ ಸಿದ್ಧವಾಗೋ ಅಡುಗೆ, ಮಹಿಳೆಯರ ಕೈಯಿಂದ ತಯಾರಾಗೋ ನೈಸರ್ಗಿಕ ರುಚಿಗಳು, ಯಾವುದೇ ಕೃತಕ ಪದಾರ್ಥಗಳಿಲ್ಲ, ಶುದ್ಧ ಆರೋಗ್ಯಕರ ಊಟ. ರೈತ ಬಂಡಿ, ರಾಗಿ ಮುದ್ದೆ ಅಂಡ್ ಅನ್ಲಿಮಿಟೆಡ್ ಊಟ, ಸಾಂಬಾರ್, ರಸಂ, ಪಲ್ಯ, ಕೂಟು, ಸೊಪ್ಪಿನ ತಿನಿಸುಗಳು ಮತ್ತು ನೈಸರ್ಗಿಕ ಊಟ. ಮನೆಯ ಶೈಲಿಯ ಸಂಪೂರ್ಣ ಶಾಕಾಹಾರಿ ಊಟ, 10ಕ್ಕಿಂತ ಹೆಚ್ಚು ಆರೋಗ್ಯಕರ ಆಯ್ಕೆಗಳು. ಒಲೆ ಊಟ, ನಾಟಿ ಕೋಳಿ ಊಟ, ನಿಜವಾದ ಊರಿನ ಸವಿ. ಒಲೆ ಊಟ ಬಹಳ ಚೆನ್ನಾಗಿದೆ. ನಾವು ಮನೆಯಲ್ಲಿ ಯಾವ ರೀತಿ ನಾಟಿ ಕೋಳಿ ಸಾರು ಮಟನ್ ಮಾಡ್ತೀವೋ ಆ ರೀತಿಯಲ್ಲಿ ಟೇಸ್ಟ್ ಆಗಿದೆ. ಯಾಕೆಂದರೆ ಹಿಂದೆ ಒಲೆ ಊಟ ಅಂತಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ದು, ಭಾಳ ಟೇಸ್ಟ್ ಆಗಿರ್ತಾ ಇತ್ತು. ಅದೇ ರೀತಿ ಈ ಹೋಟ್ಲಲ್ಲಿ ಒಳ್ಳೆ ಟೇಸ್ಟ್ ಆಗಿದೆ. ನಾಟಿ ಚಿಕನ್ ಚೆನ್ನಾಗಿದೆ, ಮಟನ್ ಚೆನ್ನಾಗಿದೆ, ಬೋಟಿ ಚೆನ್ನಾಗಿದೆ, ಕೈಮಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾಟಿ ಮಟನ್, ಸಾಂಬಾರ್, ಫ್ರೈ, ಪೆಪ್ಪರ್ ಡ್ರೈ, ಬಾಂಬು ಬಿರಿಯಾನಿ ಅಂಡ್ ದಮ್ ಬಿರಿಯಾನಿ, ಎಗ್ ಐಟಮ್ಸ್, ಪ್ರೈಸ್ ಅಂಡ್ ಸ್ಟಾರ್ಟರ್ಸ್. ಪ್ರತಿಯೊಂದು ತಿನಿಸು ನಮ್ಮ ಅಜ್ಜಿಯ ಅಡುಗೆ ನೆನಪನ್ನ ನಿಮ್ಮ ಮನದಲ್ಲಿ ಮೂಡಿಸುತ್ತೆ. ಹೈವೇಲ್ ಹೋಗ್ತಾ ಇದ್ದೀರಾ, ಒಮ್ಮೆ ನಮ್ಮನೇಲಿ ಊಟ ಮಾಡಿದ್ರೆ ಮತ್ತೆ ಮತ್ತೆ ಬರ್ಬೇಕನ್ಸುತ್ತೆ. NH 75 ಬೆಂಗಳೂರು ಮಂಗಳೂರು ಹೈವೇ, 67 ಕಿಲೋಮೀಟರ್ ಬಳಿ ಸುಲಭ ಲೊಕೇಶನ್. ಬೆಳಗ್ಗೆ 10ರಿಂದ ರಾತ್ರಿ 11ರವರೆಗೆ, ಭಾನುವಾರ ವಿಶೇಷ ಸಮಯ. ಹೆಲ್ತ್ ಇಸ್ ವೆಲ್ತ್, ಆರೋಗ್ಯವೇ ನಮ್ಮ ಮೌಲ್ಯ. ನಿಮ್ಮ ಕುಟುಂಬದ ಜೊತೆ ಬನ್ನಿ, ಮನೆಯ ಊಟದ ಸವಿಯನ್ನ ಅನುಭವಿಸಿ. ಹೋಟ್ಲಿಗೆ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಬಂದ್ವಿ, ನೋಡ್ತಾ ಇದೀವಿ. ಪ್ರತಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಾಟಿ ಕೋಳಿ ತಗೊಂಡ್ವಿ, ಚೆನ್ನಾಗಿದೆ. ಮಟನ್ ತಗೊಂಡ್ವಿ, ಅದು ಚೆನ್ನಾಗಿದೆ. ಕೈಮಾ ತಗೊಂಡಿದ್ವಿ, ಚೆನ್ನಾಗಿದೆ. ನಮಸ್ಕಾರ, ನಾವು ಒಲೆ ಊಟ ಮಾಲೀಕರಾದಂತ ಸಂಪತ್ ಮಾತಾಡೋದು. ಇದನ್ನ 2018 ಇಂದ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡ್ ಬಂದಿದೀವಿ. ಒಲೆ ಊಟ ಅನ್ನೋದನ್ನ ಕಾನ್ಸೆಪ್ಟ್ ನಮ್ಮ ಅಜ್ಜಿಯವರ ನೆನಪಿಗೋಸ್ಕರ ಅವರು ಏನು ಸೌದೆ ಒಲೆನಲ್ಲಿ ಬೇಯಿಸಿ ಅದನ್ನ ತಿಂದು ಸುಮಾರು 100 ವರ್ಷ ಚಿಲ್ಲರೆ ಬದುಕಿದ್ರು, ಮತ್ತೆ ಹೆಲ್ದಿ ಆಗಿದ್ರು, ಯಾವುದೇ ರೋಗ ರುಜಿನಗಳು ಇರ್ಲಿಲ್ಲ ಅವ್ರಿಗೆ. ಆ ದೃಷ್ಟಿಯಿಂದಾನೇ ನಮ್ಮ ಜನಗಳಿಗೆ, ಕರ್ನಾಟಕ ಜನತೆಗೆ, ಭಾರತದ ಜನತೆಗೆ ಈ ನಮ್ಮ ಸೊಡಗನ್ನ ಅನುಭವಿಸ್ಬೇಕು, ಅವ್ರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ನಾವು ಈ ಹೋಟೆಲ್ ಶುರು ಮಾಡಿದ್ವಿ. ಕಾರಣಗಳಿಂದ ಬೇರೆ ಜಾಗಕ್ಕೆ ಇವಾಗ ಶಿಫ್ಟ್ ಮಾಡಿದೀವಿ. ದಯಮಾಡಿ ಎಲ್ಲರೂ ನಮ್ಮ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ. ಜನಗಳ ಒತ್ತಾಯದ ಮೇರೆಗೆ ನಮ್ಮ ದೇವಸ್ಥಾನಗಳ ರಸ್ತೆ ಆಗಿರೋದ್ರಿಂದ ವೆಜ್ ರೈತ ಬಂಡಿ ಅಂತ ಹೇಳಿ ಪ್ಯೂರ್ ವೆಜ್ ಸಪರೇಟ್ ಡಿವಿಷನ್ ಮಾಡಿ, ಸಪರೇಟ್ ಕಿಚನ್, ಸಪರೇಟ್ ಎಂಟ್ರೆನ್ಸ್ ಮಾಡಿ ಅದನ್ನು ಕೂಡ ಇವಾಗ ಇದ್ರ ಜೊತೆ ನಡೆಸ್ತಾ ಇದೀವಿ. ದಯಮಾಡಿ ದೇವಸ್ಥಾನಕ್ಕೆ ಹೋಗುವಂತವ್ರು, ಯಾರು ಪ್ಯೂರ್ ವೆಜಿಟೇರಿಯನ್ ಇರುವಂತವ್ರು ವಿಸಿಟ್ ಮಾಡಬಹುದು. ನಮಸ್ಕಾರ.